ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ ಶುಭ ದಿನ. ನೋಡಿ, ನುಗ್ಗೆ ಇದು ಹೂವು, ಅದ್ರ ಮೇಲ್ಗಡೆ ಇರೋದೇ ಮೊಗರು ಕಾಣಿಸ್ತಾ ಇದೆಯಾ? ಒಂದು ಸಣ್ಣದು ಇದು 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 ಮೊಗರು ಆಗಿದೆ. ಮೋಸ್ಟ್ಲಿ ಇದನ್ನ ನೋಡ್ಲಿರಕ್ಕಿಲ್ಲ ಅನ್ಕೋತೀನಿ ನೀವು ಯಾರನ್ನು. ಸೊ ಈ ಸ್ಟೇಜ್ ಅಂದರೆ ಈ ಥರ ಹೂವು ಮೊಗರಾಗಿ ಆಮೇಲೆ ಈ ರೀತಿಯಾದಂತಹ ಇನ್ನೊಂದು ಸ್ಟೇಜ್ಗೆ ಹೋಗಿ ಇಲ್ಲಿಂದ ಮತ್ತೆ ಇದೇ ಥರ ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಆಗಿ ಇಲ್ಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ ದಪ್ಪ ಆಗುವಂಥದ್ದು ನೋಡಿ. ಆರ್ಗ್ಯಾನಿಕ್ ನುಗ್ಗೆ ಕಾಯಿ ನಾವು ಬೆಳೀತಾ ಇದ್ದೀವಿ ನಮ್ಮ ತೋಟದಲ್ಲಿ. ಆರ್ಗ್ಯಾನಿಕ್ ಅಂದರೆ ಗೊತ್ತಿದೆ ನಿಮಗೆ, ಯಾವುದೇ ಥರದ್ದು ಫರ್ಟಿಲೈಸರ್ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ದೇ ನಾವು ಮಾಡ್ತಾ ಇರುವಂಥದ್ದು. ಸೊ ಈ ಗಿಡ 8 ತಿಂಗಳ ಗಿಡ, 8ರಿಂದ 9 ತಿಂಗಳು ಆಗಿದೆ. ಇಷ್ಟು ಚೆನ್ನಾಗಿ ಹೂ ಹೊಡೆದು ಇವಾಗ ಕಾಯಿ ಬಿಡೋದಕ್ಕೆ ಶುರು ಮಾಡಿದೆ. ಹಾಯ್, ವೆಲ್ಕಮ್ ಟು ಮಹಿ ಮಾಸ್ಟರ್ ಯೂಟ್ಯೂಬ್ ಚಾನಲ್. ನಿಮಗೆ ನುಗ್ಗೆ ಗಿಡದ್ದು ಹೂವನ್ನ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿರ್ತೀರಾ ಒಂದಷ್ಟು ಜನ, ನೋಡಿಲ್ಲದೆ ಇರೋರು ಇಲ್ಲಿ ನೋಡ್ಕೊಳ್ಳಿ. ಸೊ ಇದು ನಿಮಗೆ ಈ ರೀತಿ ಹಿಂಗಿರೋ ಹೂವು ಈ ರೀತಿಯಾಗಿ ಅಲ್ಲಿಂದ ನೆಕ್ಸ್ಟ್ ಸ್ಟೇಜ್ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ ದಾರ ಥರ, ಈ ಥರ ಬಂದು ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ಇದು ಫೇಮಸ್ಸು ಬಾಗಲಕೋಟೆ ಭಾಗ್ಯ ಅಂತ ಈ ಒಂದು ನುಗ್ಗೆ ತಳಿಯ ಹೆಸರು. ಹಾಗಾಗಿ ಇದನ್ನು ಹಾಕಿದ್ದೀವಿ, ನೋಡ್ಬೋದು. ಸೊ ಇಷ್ಟು ಬೆಳೆದಿದೆ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಒಂದು ಇಂಟಿಗ್ರೇಟೆಡ್ ಕ್ರಾಪ್ ಸಿಸ್ಟಮ್ ಮಾಡಿದ್ದೀವಿ ಅಂತ. ನೆಕ್ಸ್ಟು ಇಲ್ಲಿಗೆ ತೈವಾನ್ ಪಿಂಕ್ ಬರುತ್ತೆ. ಸೊ ಲೆಮನ್ನು, ನಮ್ಮ ಬಟರ್ ಫ್ರೂಟ್ ನೋಡಿ. ನಮ್ಮ ಬಟರ್ ಫ್ರೂಟ್ ಹೂವು ಯಾರೆಲ್ಲ ನೋಡಿಲ್ಲ, ಹತ್ತಿರದಿಂದ ನೋಡ್ಕೊಂಬಿಡಿ ಎಷ್ಟಿರುತ್ತೆ, ಹೇಗಿರುತ್ತೆ ಬಟರ್ ಫ್ರೂಟ್ ಹೂವು. ಬೆಣ್ಣೆ ಹಣ್ಣು ನೋಡಿ. ಇದು ಇಷ್ಟು ಚಿಕ್ಕ ಗಿಡಕ್ಕೆ ಬಂದಿದೆ ಅಂತಂದರೆ ಇದಕ್ಕೂ ಆಗಿದೆ 3 ವರ್ಷ ಪ್ರಾಯ. ಆದರೆ ಇದು ಕಸಿ ಕಟ್ಟಿರೋ ಗಿಡ ನೋಡಿ. ಕಾಯಿ ಹೆಚ್ಚು ಕಡಿಮೆ ಇದೆ, ಒಂದು 250-300 ಗ್ರಾಮ್ ಬರುತ್ತೆ. ಇದು ಕಸಿ ಕಟ್ಟಿರೋ ಗಿಡ, ಹಾಗಾಗಿ ಸ್ವಲ್ಪ ಚಿಕ್ಕ ಗಿಡದಲ್ಲಿ ಅಂದರೆ ಚಿಕ್ಕ ವಯಸ್ಸಾಗಿದೆ, ಬಟ್ ತುಂಬ ಹೈಟ್ ಬೆಳೆದಿಲ್ಲ. ಇಷ್ಟು ಚೆನ್ನಾಗಿ ಹೂವನ್ನು ಹೊಡೆದಿದೆ ನೋಡಿದ್ದೇನೆ ನಾವು. ಬಟರ್ ಫ್ರೂಟ್ ಹೂವು ಸೊ ಹಾಗೆ ನಿಮಗೆ ಗೊತ್ತಿರುವಂಥ ಹೊಸ ತಳಿ ಯಾವುದಾದ್ರೂ ನುಗ್ಗೆ, ಸೀಬೆ, ನಿಂಬೆ ಹೊಸ ತಳಿಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಮ್ಮ ಜಮೀನಲ್ಲಿ ಪ್ರಾಯೋಗಿಕವಾಗಿ 1-2 ಗಿಡಗಳನ್ನು ಹಾಕೋ ಪ್ರಯತ್ನವನ್ನು ಮಾಡ್ತೀನಿ.